ಸು ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ, ಡೈರೆಕ್ಟೆಡ್ ಬೈ ಜೆ.ಪಿ. ತುಮಿನಾಡ್, ಸ್ಟಾರಿಂಗ್ ಸನಿಲ್ ಗೌತಮ್ ಅಂಡ್ ಜೆ.ಪಿ. ತುಮಿನಾಡ್ ಇನ್ ಲೀಡ್ ರೋಲ್. ಬನ್ನಿ ಈ ಸಿನಿಮಾ ನೋಡಿದ್ಮೇಲೆ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅಂತ ಮಾತಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಇನ್ನು ಈ ಸಿನಿಮಾದ ಪ್ಲಾಟ್ ಏನು ಅಂದ್ರೆ, ಇದು ಮುಖ್ಯವಾಗಿ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯೋ ಕತೆ. ರವಿ ಅಣ್ಣ ಆ ಊರಿನ ದೊಡ್ಡ ಮನುಷ್ಯ. ಎಲ್ಲಾ ಚೆನ್ನಾಗಿ ಇರೋ ಊರಲ್ಲಿ ಅಶೋಕ ಅನ್ನೋ ಹುಡುಗನ್ ಮೈ ಮೇಲೆ ಸಡನ್ ಆಗಿ ಒಂದಿನ ದೆವ್ವ ಬಂದು ಸೇರ್ಕೊಳ್ಳುತ್ತೆ. ನಿಜವಾಗ್ಲೂ ಅವನ್ ಮೈ ಮೇಲೆ ದೆವ್ವ ಬಂದಿದ್ಯಾ ಇಲ್ವಾ, ಮುಂದೆ ಏನಾಗುತ್ತೆ ಅನ್ನೋದನ್ನ ನೀವು ಈ ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇನ್ನು ಈ ಸಿನಿಮಾಲಿ ಇರೋ ಪಾಸಿಟಿವ್ ವಿಷಯ ಏನು ಅಂದ್ರೆ, ಸಿನಿಮಾದ ಸ್ಟೋರಿ ಮತ್ತೆ ನರೇಶನ್ ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಸಣ್ಣ ಹಳ್ಳಿ, ಅಲ್ಲಿ ಇರೋ ಜನಗಳ ಮಾತು, ಅವರ ದಿನಚರಿ ಕತೆಗೆ ಬೇಕಾಗಿರೋ ತರ ನೀಟಾಗಿ ಕ್ರಿಯೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಬರೀ ಕಾಮಿಡಿ ಅಲ್ಲದೆ ಒಂದು ಒಳ್ಳೆ ಕಂಟೆಂಟ್ ನ ಇಟ್ಕೊಂಡು ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ನಲ್ಲಿ ಇರೋ ಎಮೋಷನಲ್ ಸೀನ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಸಿನಿಮಾಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ಇನ್ನು ಕ್ಯಾರೆಕ್ಟರ್ಸ್ ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ರವಿ ಅಣ್ಣ ಆಗಿ ಸನಿಲ್ ಗೌತಮ್ ಅವರು, ಅಶೋಕ ಆಗಿ ಜೆ.ಪಿ. ತುಮಿನಾಡ್ ಅವರ ಆಕ್ಟಿಂಗ್ ನನಗೆ ಸಖತ್ ಇಷ್ಟ ಆಯ್ತು. ಮಿಕ್ಕಿದ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಗಳು ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ನ ತುಂಬಾ ನೀಟಾಗಿ ನಿಭಾಯಿಸಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕತೆಗೆ ಒಳ್ಳೆ ಫೀಲ್ ಕೊಟ್ಟಿದೆ. ಸಾಂಗ್ಸ್ ಗಳು ಸ್ಟೋರಿಗೆ ಮ್ಯಾಚ್ ಆಗೋ ತರ ತುಂಬಾ ಮೀನಿಂಗ್ಫುಲ್ ಆಗಿ ಇತ್ತು. ಡೈಲಾಗ್ಸ್ ಗಳನ್ನ ಒಂದು ಕಾಮಿಡಿ ಫಿಲಂಗೆ ಬೇಕಾಗಿರೋ ತರ ಬರ್ಕೊಂಡು ಎಲ್ಲೂ ಓವರ್ ಅನ್ನಿಸ್ದೆ. ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ನಿಮ್ಗೆ ಒಳ್ಳೆ ನಗು ತರಿಸುತ್ತೆ. ಒಂದು ಸರ್ಪ್ರೈಸಿಂಗ್ ಕ್ಯಾಮಿಯೋ ಇದೆ, ಫಿಲಂ ನೋಡಿದ್ರೆ ನಿಮ್ಗೆ ಅದು ಯಾರು ಅಂತ ಗೊತ್ತಾಗುತ್ತೆ. ಇನ್ನು ನೆಗೆಟಿವ್ ಅಂತ ಜಾಸ್ತಿ ಏನೂ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅಶೋಕ ಅನ್ನೋ ಕ್ಯಾರೆಕ್ಟರ್ಗೆ ಒಂದು ಲವ್ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡಿರ್ತಾರೆ, ಬಟ್ ಅವನ್ ಮೇಲೆ ದೆವ್ವ ಬಂದ ಮೇಲೆ ಸಡನ್ ಆಗಿ ಆ ಲವ್ ಸ್ಟೋರಿನ ಸ್ಟಾಪ್ ಮಾಡಬಾರ್ದಿತ್ತು. ಇಷ್ಟು ಈ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು, ಈ ವರ್ಷ ಬಂದಿರೋ ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಫ್ಯಾಮಿಲಿ ಮತ್ತೆ ಮಕ್ಳು ಜೊತೆ ಹೋಗಿ ನೋಡೋ ಅಂತ ಫನ್ ಫೀಲ್ಡ್ ಸಿನಿಮಾ. ಎಲ್ಲಾರು ಹೋಗಿ ನೋಡಿ, ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.